ಗೈಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ಒಂದು ಸ್ಯಾಡ್ ನ್ಯೂಸ್ ಏನಪ್ಪಾ ಅಂದ್ರೆ ನಮ್ಮ ಕಾಫಿ ಕಿಂಗ್ಸ್ಟನ್, ಝೇವಿಯರ್ ವುಡ್ಸ್, ಜೆಸಿ ಮೇಟಿಯೋ ಹಾಗೆ ಟೋಂಗಲೋವಾ ಅವರು ಡಬ್ಲ್ಯೂ ಕಂಪನಿಯಿಂದ ಅಫಿಷಿಯಲ್ ಆಗಿ ಹೊರಗಡೆ ಹೋಗಿದ್ದಾರೆ. ನಿಮಗೆ ಎಷ್ಟು ಶಾಕ್ ಆಗ್ತಾ ಇದೆಯೋ ಈ ಒಂದು ನ್ಯೂಸ್ನ ಕೇಳಿ. ಈ ಒಂದು ನ್ಯೂಸ್ನ ಹೇಳ್ಬೇಕಾದ್ರೆ ನನಗೂ ಕೂಡ ಅಷ್ಟೇ ಶಾಕ್ ಆಗ್ತಾ ಇದೆ. ಲಿಟ್ರಲಿ ಟೋಂಗಲೋವಾ, ಜೆಸಿ ಮೇಟಿಯೋ ಕಳೆದ ಸ್ಮ್ಯಾಕ್ ಡೌನ್ ನಲ್ಲೇ ತಾನೇ ಇದ್ರು ಗುರು. MFT ಸ್ಟೋರಿ ಲೈನ್ ನಡೀತಾ ಇದೆ. ಈ ಟೈಮಲ್ಲಿ ಅವ್ರನ್ನ ಹೆಂಗ್ ಹೊರಗಡೆ ಹಾಕೋರು ನನಗಂತೂ ಅರ್ಥ ಆಗ್ತಾ ಇಲ್ಲ. ಇನ್ನು ಕಾಫಿ ಕಿಂಗ್ಸ್ಟನ್ ಆಗಿ ಝೇವಿಯರ್ ವುಡ್ಸ್ ಅವರು ಕೂಡ ಅಫಿಷಿಯಲ್ ಆಗಿ ಡಬ್ಲ್ಯೂ ಕಂಪನಿಯಿಂದ ರಿಮೂವ್ ಆಗಿದ್ದಾರೆ. ಅಂಡ್ ಈಗ ಅಪ್ಡೇಟ್ಗಳು ಬರ್ತಿರೋ ಪ್ರಕಾರ ಕಾಫಿ ಕಿಂಗ್ಸ್ಟನ್ ಆಗಿ ಝೇವಿಯರ್ ವುಡ್ಸ್ ಅವರೇ ಡಬ್ಲ್ಯೂನ ಕೇಳ್ಕೊಂಡಿದ್ರಂತೆ, ನಾವು ಈಗ ಈ ಒಂದು ಕಂಪನಿಯಿಂದ ಹೊರಗಡೆ ಹೋಗ್ತೀವಿ ಅಂತ. ಅದಕ್ಕೋಸ್ಕರ ಡಬ್ಲ್ಯೂ ಅವರು ಕಾಫಿ ಕಿಂಗ್ಸ್ಟನ್ ಹಾಗೆ ಝೇವಿಯರ್ ವುಡ್ಸ್ ಅವ್ರನ್ನ ತನ್ನ ಕಂಪನಿಯಿಂದ ಹೊರಗಡೆ ಬಿಟ್ಟಿದೆ. ಇನ್ನು ನಮ್ಮ ಟೋಂಗಲೋವಾ ಹಾಗೆ ಜೆಸಿ ಮೇಟಿಯೋ ಅವ್ರನ್ನ ಯಾಕೆ ಹಾಕಿದ್ರು ಲಿಟ್ರಲಿ ಏನು ಕೂಡ ಐಡಿಯಾ ಇಲ್ಲ. ಅಫ್ಕೋರ್ಸ್ ಅವರ ಬುಕ್ಕಿಂಗು ಅಷ್ಟೊಂದೇನು ಚೆನ್ನಾಗಿ ನೋಡೋದಕ್ಕೆ ಸಿಗ್ತಾ ಇರಲಿಲ್ಲ. ಬಟ್ MFT ಜೊತೆ ಏನೋ ಒಂದು ಇದಾರಲ್ಲ ಅಂತ ಅನ್ಕೊಂಡಿದ್ವಿ ಗುರು. ಸ್ಮ್ಯಾಕ್ ಡೌನ್ ಅಲ್ಲಿ ತಾನೇ ಬುಕ್ ಮಾಡಿದ್ರಿ, ಈಗ ತಾನೇ ಬ್ಲಡ್ ಲೈನ್ ಸ್ಟೋರಿ ಲೈನ್ ಬರ್ತಾ ಇತ್ತು. ಅದು ಹೆಂಗ್ ಹೊರಗಡೆ ಹಾಕೋದು ನನಗಂತೂ ಗೊತ್ತಿಲ್ಲ. ನಿಜವಾಗ್ಲೂ ನನಗಂತೂ ಸಿಕ್ಕಾಪಟ್ಟೆ ಶಾಕ್ ಆಗ್ತಾ ಇದೆ. ಈಗ ಟೋಂಗಲೋವಾ, ಜೆಸಿ ಮೇಟಿಯೋ, ಝೇವಿಯರ್ ವುಡ್ಸ್ ಹಾಗೆ ಕಾಫಿ ಕಿಂಗ್ಸ್ಟನ್ ಅವರು ಡಬ್ಲ್ಯೂ ಕಂಪನಿಯಿಂದ ಹೊರಗಡೆ ಹೋಗಿದ್ದಾರೆ. ಇನ್ನ ಬ್ಯಾಡ್ ನ್ಯೂಸ್ ಆಯ್ತು. ಗುಡ್ ನ್ಯೂಸ್ ಕಡೆ ಬರೋದಾದ್ರೆ ಲಿಟ್ರಲಿ ನಮ್ಮ ರೋಮನ್ ರೈನ್ಸ್ ಅವರು ರಸಲ್ಮೇನಿಯಾದಲ್ಲಿ ಚಾಂಪಿಯನ್ ಆದ ಕೂಡಲೇ ಹೇಳಿದ್ರು, ಈ ಒಂದು ಪಾರ್ಟ್ ಟೈಮ್ ಕ್ರಾಪ್ ಏನಿದೆ ಅದನ್ನ ನಾನು ಆದಷ್ಟು ಬೇಗ ಹೋಗಿಸ್ತೀನಿ ಅಂತ. ಅಂಡ್ ಆಗ್ಲೇ ನಾನು ನಿಮ್ಗೆ ತಿಳಿಸಿದ್ದೆ ರೋಮನ್ ರೈನ್ಸ್ ಅವರು ಸಮ್ಮರ್ ಸ್ಲಾಮ್ ತನಕ ಆಸ್ ಎ ಫುಲ್ ಟೈಮ್ ರಿಟರ್ನ್ ಆಗ್ತಾ ಇದ್ದಾರೆ ಅಂತ. ಅಂಡ್ ಆಗ ನಾನು ಕೂಡ ಅನ್ಕೊಂಡಿದ್ದೆ ಪ್ರಾಬಬ್ಲಿ ಒಂದೆರಡು ಮಂಡ್ಯ ನೈಟ್ ರಾನ ಅವರು ಮಿಸ್ ಮಾಡ್ಕೋಬಹುದು. ನಾರ್ಮಲ್ ಆಗಿ ಒಂದೆರಡು ಮೂರ್ನ ಮಿಸ್ ಮಾಡ್ಕೊಂಡು ಒಂದು ವೀಕ್ ಬರೋದು, ಒಂದು ವೀಕ್ ಬರದೇ ಇರೋದು, ಆ ರೀತಿ ರೋಮನ್ ರೈನ್ಸ್ ಅವರ ಶೆಡ್ಯೂಲ್ ಇರುತ್ತೆ ಅಂತ. ಬಟ್ ಈಗ ಗಾಯ್ಸ್ ಜೂನ್ 22ನೇ ತಾರೀಕು ತನಕ ಎಷ್ಟು ಮಂಡ್ಯ ನೈಟ್ ರೋ ಎಪಿಸೋಡ್ಗಳಿದೆಯೋ ಅಷ್ಟು ಮಂಡ್ಯ ನೈಟ್ ರೋ ಎಪಿಸೋಡ್ಗೂ ಕೂಡ ರೋಮನ್ ರೈನ್ಸ್ ಅವರು ಅಫಿಷಿಯಲ್ ಆಗಿ ಬರ್ತಾ ಇದ್ದಾರೆ. ನಿಜವಾಗ್ಲೂ ಈ ಒಂದು ನ್ಯೂಸ್ನ ನೋಡಿ ನನಗೆ ಶಾಕ್ ಆಯ್ತು. ರೋಮನ್ ರೈನ್ಸ್ ಅವರು ಹೇಳಿದ್ರಲ್ಲ, ಒಂದು ಪಾರ್ಟ್ ಟೈಮ್ ಕ್ರಾಪ್ ಏನಿದೆ ಅದನ್ನ ತೆಗೆದಾಕ್ತೀನಿ ಅಂತ. ಅಂಡ್ ಅವ್ರು ಹೇಳ್ದಂಗೆ ಈಗ ಮಾಡ್ಕೋತಾ ಇದ್ದಾರೆ. ಚಾಂಪಿಯನ್ ಆಗಿ ಇಂಥ ದಿವನೂ ಕೂಡ ನಾವು ನೋಡ್ತೀವ ಅಂತ ನನಗೆ ಅನ್ಕೊಂಡೇ ಇರಲಿಲ್ಲ. ಅಂಡ್ ಈಗ ಅನ್ನಿಸ್ತಾ ಇದೆ. ಅಂಡ್ ಬ್ಯಾಕ್ ಕ್ಲಾಶ್ ಮುಗಿದ್ಮೇಲೆ ಕಂಟಿನ್ಯೂಸ್ ಜೂನ್ 22ನೇ ತಾರೀಕು ತನಕ ಪ್ರತಿ ಮಂಡೇ ನೈಟ್ ರೋ ಅಲ್ಲೂ ಕೂಡ ನಮ್ಮ ರೋಮನ್ ರೈನ್ಸ್ ಅವರು ಇರ್ತಾರೆ. ನೀವು ಇಲ್ಲಿ ನೋಡ್ತಾ ಇರಬಹುದು. ಮೇ 4ನೇ ತಾರೀಕು, ಮೇ 11ನೇ ತಾರೀಕು, ಮೇ 18ನೇ ತಾರೀಕು, ಮೇ 25ನೇ ತಾರೀಕು, ಜೂನ್ 1, ಜೂನ್ 8, ಜೂನ್ 15, ಜೂನ್ 22ನೇ ತಾರೀಕು ತನಕ ಕೂಡ ಡಬ್ಲ್ಯೂ ಅವರು ರೋಮನ್ ರೈನ್ಸ್ ಅವ್ರನ್ನ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ. ರೋಮನ್ ರೈನ್ಸ್ ಇಸ್ ಲೋಡಿಂಗ್ ಅಂತ. ಅಂಡ್ ಇದಾದ್ಮೇಲೂ ಕೂಡ ಮುಂದೆನೂ ಕೂಡ ಜುಲೈ ತಿಂಗಳಲ್ಲೂ ಕೂಡ ರೋಮನ್ ರೈನ್ಸ್ ಅವರು ಇದ್ದೇ ಇರ್ತಾರೆ. ಯಾಕಂದ್ರೆ ರೋಮನ್ ರೈನ್ಸ್ ಅವರು ಪ್ರಾಮಿಸ್ ಮಾಡಿದ್ದಾರೆ, ಈ ಸಮ್ಮರ್ ತನಕನೂ ಕೂಡ ನಾನು ಇದ್ದೇ ಇರ್ತೀನಿ ಅಂತ. ಸೊ ಫುಲ್ ಟೈಮ್ ಪ್ಯಾಕ್ ಆಗಿ ನಮ್ಮ ರೋಮನ್ ರೈನ್ಸ್ ಅವರು ಬಂದಿದ್ದಾರೆ. ಅಫ್ಕೋರ್ಸ್ ಅವರ ಫ್ಯಾಮಿಲಿಗೆ ಸಿಕ್ಕಾಪಟ್ಟೆ ಬ್ಯಾಡ್ ನ್ಯೂಸ್ ಇದು. ಯಾಕಂದ್ರೆ ಇಷ್ಟು ವರ್ಷ 2 ವರ್ಷ ಕಂಟಿನ್ಯೂಸ್ ಆಗಿ ರೋಮನ್ ರೈನ್ಸ್ ಅವರು ಡಬ್ಲ್ಯೂನ ಮರೆತು ತನ್ನ ಫ್ಯಾಮಿಲಿಗೆ ಟೈಮ್ ನ ಕೊಟ್ಟಿದ್ರು. ಅಂಡ್ ಈಗ ಅವರು ಕಂಪ್ಲೀಟ್ ಆಗಿ ಚಾಂಪಿಯನ್ ಆಗಿ ತನ್ನ ಜವಾಬ್ದಾರಿನ ಈ ಒಂದು ಮಂಡೇ ನೈಟ್ ರೋ ಅಲ್ಲಿ ಹಾಗೆ ಡಬ್ಲ್ಯೂ ಅಲ್ಲಿ ನಿಭಾಯಿಸ್ತಾ ಹೋಗ್ತಾ ಇದ್ದಾರೆ. ಅಂಡ್ ಇನ್ಯಾರು ಕೂಡ ರೋಮನ್ ರೈನ್ಸ್ ಅವ್ರನ್ನ ಪಾರ್ಟ್ ಟೈಮರ್ ಅಂತ ಕರೆಯಂಗಿಲ್ಲ ಗುರು. ಯಾಕಂದ್ರೆ ರೋಮನ್ ರೈನ್ಸ್ ಅವರು ಕಂಟಿನ್ಯೂಸ್ ಆಗಿ ಮಂಡೇ ನೈಟ್ ರೋಗೆ ಬರ್ತಾ ಇದ್ದಾರೆ. ಅಂಡ್ ಕಂಟಿನ್ಯೂಸ್ ಆಗಿ ಬ್ಲಡ್ ಲೈನ್ ಸ್ಟೋರಿ ಲೈನ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ನೋಡ್ಬೇಕು ಗಾಯ್ಸ್ ಬ್ಯಾಕ್ ಕ್ಲಾಶ್ ಅಲ್ಲಿ ಏನಾಗುತ್ತೆ ಅಂತ. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಸಿ ಯು ಗಾಯ್ಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.